ಕೋಟಿ ಕೋಟಿ ವೆಚ್ಚದ ಕಟ್ಟಡ ಅಧಿಕಾರಿಗಳ ನಿರ್ಲಕ್ಷ್ಯ. ಬಿಳಿ ಬಣ್ಣದಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ ಸೌಧ. ಸಹಜ ಸೌಂದರ್ಯವನ್ನ ಕಳೆದುಕೊಳ್ತಾ ಇದೆಯಾ ಶಕ್ತಿ ಸೌಧ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಕೋಟಿ ಕೋಟಿ ವೆಚ್ಚದಿಂದ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಬಿಳಿ ಬಣ್ಣದಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಸೌಧದ ಸಹಜ ಸೌಂದರ್ಯ ಕಳೆದುಕೊಳ್ತಾ ಇದೆ ಶಕ್ತಿ ಸೌಧ. ಬೆಳಗಾವಿ ಸುವರ್ಣ ವಿಧಾನಸೌಧ ನಿರ್ವಹಣೆಗೆ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ. ಶ್ವೇತ ವರ್ಣದಿಂದ ಕೆಂಪು ಮಿಶ್ರಿತ ಹಸಿರು ಬಣ್ಣಕ್ಕೆ ತಿರುಗಿದೆ ಸುವರ್ಣ ಸೌಧ ಬೆಳಗಾವಿ. ಬೆಳಗಾವಿ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಪಾಚಿಗೊಟ್ಟೋಗ್ಬಿಟ್ಟಿದೆ ಸುವರ್ಣ ಸೌಧ. ಸಹಜವಾಗಿ ಇದ್ದಂತಹ ಸೌಂದರ್ಯವನ್ನ ಕಳೆದುಕೊಳ್ತಾ ಇದೆ. ಕರ್ನಾಟಕದ ಶಕ್ತಿ ಸೌಧ ಬೆಳಗಾವಿ ತಾಲೂಕಿನ ಹಳಗಾ ಬಸ್ತವಾಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಸುವರ್ಣ ವಿಧಾನಸೌಧ ಇದೆ. ನಿರ್ವಹಣೆ ಕೊರತೆಯಿಂದ ಸೊರಗಿದೆ ಉತ್ತರ ಕರ್ನಾಟಕದ ಶಕ್ತಿ. ಈ ಶಕ್ತಿ ಕೇಂದ್ರ ಸುವರ್ಣ ವಿಧಾನಸೌಧವನ್ನ ಈ ಹಿಂದೆ ನೋಡೋದಕ್ಕೆ ಬಹಳ ಸೊಗಸಾಗಿದೆ. ಸತತ 1 ತಿಂಗಳ ಮಳೆಯಿಂದ ಪಾಚಿ ಗಟ್ಟಿಬಿಟ್ಟಿದೆ ಸುವರ್ಣ ಸೌಧ. ಕ್ಲೀನ್ ಮಾಡಿಸ್ಬೇಕು ತಾನೆ, ತಾಲೇನೆ ಕೆಡಿಸ್ಕೊಳ್ತಾ ಇಲ್ಲ, ಆರಾಮಾಗಿದ್ದಾರೆ. 1 ತಿಂಗಳಿಂದ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ಬಿಳಿ ಬಣ್ಣದಿಂದ ಅಂದ್ರೆ ಶ್ವೇತ ವರ್ಣದಿಂದ ಕಂಗೊಳಿಸ್ತಾ ಇದ್ದಂತಹ ಸುವರ್ಣ ಸೌಧ ಈಗ ಪಾಚಿ ಗಟ್ಟಿಬಿಟ್ಟಿದೆ. ಅಲ್ಲಲ್ಲಿ ಕಲೆಗಳು ಕೂತ್ಕೊಂಡಿದೆ. ಏನಾದ್ರೂ ಕ್ಲೀನ್ ಮಾಡಿಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ಗಮನಿಸ್ತಾ ಇದ್ದೀರಾ? ಇದು ಸುವರ್ಣ ಸೌಧ ಹೆಸರಿಗೆ ಮಾತ್ರ ನಮ್ಮ ಸೌಧ ನಮ್ಮ ಶಕ್ತಿ ಅದು ಇದು ಅಂತ ಬಾಯಿ ಬಡ್ಕೊಳ್ತಾರೆ. ನಿಮ್ಮ ಸೌಧ ನಿಮ್ಮ ಶಕ್ತಿ ಹೇಗಿದೆ ಗಮನಿಸಬೇಕಾಗತ್ತೆ. ನಿರ್ವಹಣೆ ಇಲ್ಲದೆ ಸುವರ್ಣ ವಿಧಾನಸಭೆಯ ಕಟ್ಟಡದ ಹೊರಭಾಗದಲ್ಲಿ ಕೆಂಪು ಮಿಶ್ರಿತ ಹಸಿರು ಪಾಚಿ ಕಟ್ಕೊಂಡಿದೆ. ಇಲ್ಲಿರೋರೆಲ್ಲರೂ ದಿಗ್ಗಜರೇ. ಒಂದು ಕಡೆ ಏನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಇದ್ದಾರಪ್ಪ. ಲಕ್ಷ್ಮಣ ಸವದಿ ದಿಗ್ಗಜ ನಾಯಕರೇ ಇದ್ದಾರೆ. ಅವರಿಗೆ ಬರೀ ಅಧಿಕಾರ ದುಡ್ಡು ಇಷ್ಟೇ ಬೇಕಾಗಿರೋದು. ಯಾವ ಸುವರ್ಣ ಸೌಧ ಇದ್ರೆ ಹೆಂಗಿದ್ರೆ ನಮಗೇನು, ಒಟ್ಟಿದೆಯಾ ಅಷ್ಟು ಸಾಕು, ನೋಡೋದಕ್ಕೆ ಚೆನ್ನಾಗಿದೆಯಾ ಅಷ್ಟು ಸಾಕು, ಅದ್ರ ಬಣ್ಣ ತಗೊಂಡು ನಾವೇನ್ ಮಾಡೋಣ ಅಂತ ಆರಾಮ ಬೆಚ್ಚು ಮನೆಗೆ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. 1 ತಿಂಗಳಿಂದ ಸತತವಾಗಿ ಮಳೆ ಬರ್ತಾ ಇದೆ. ನೀವೇ ನೋಡ್ಬೋದು. ನಾವೇನಾದ್ರೂ ಸುಳ್ಳು ಹೇಳ್ತಾ ಇದ್ರೆ ಆ ಸುವರ್ಣ ಸೌಧದ ಕಲರೇ ಚೇಂಜ್ ಆಗ್ಬಿಟ್ಟಿದೆ, ಪಾಚಿ ಗಟ್ಟಿದೆ. ಅಟ್ಲೀಸ್ಟ್ ಕ್ಲೀನ್ ಮಾಡಿಸ್ಬೇಕನ್ನುವಂತ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲಿ ಅಂತಿಂತ ನಾಯಕರೇ ಏನಿಲ್ಲ, ಎಲ್ಲ ದಿಗ್ಗಜ ನಾಯಕರೇ. 20-30 ವರ್ಷಗಳಿಂದ ಸುದೀರ್ಘವಾಗಿ ಆಡಳಿತವನ್ನ ನಡೆಸ್ಕೊಂಡು ಬಂದಿರುವಂತಹ ನಾಯಕರೇ ಇದ್ದಾರೆ. ಮೈಕ್ ಸಿಕ್ಕರೆ ಬೊಬ್ಬೆ ಹೊಡಿತಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ. ನಿಮ್ಮ ಊರು, ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ ಹೇಗಿದೆ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ಇದೆ ಅಂತ ಅಲ್ಲ, ಇದು ನಮ್ಮೆಲ್ಲರ ಶಕ್ತಿ ಎಂದ ಮೇಲೆ ಈ ಸುವರ್ಣ ಸೌಧವನ್ನ ಹೆಂಗ್ ನೋಡ್ಕೋಬೇಕು ಹಂಗ್ ನೋಡ್ಕೋಬೇಕು. ಅದಕ್ಕೆ ಆದಂತಹ ಒಂದು ಗೌರವ ಇದೆ, ಘನತೆ ಇದೆ.
ಆ ಗೌರವ ನೀವು ಕೊಟ್ಟಿಲ್ಲ ಅಂತಂದ್ರೆ ಯಾವ ರಾಜಕೀಯ ಮಾಡಿ ಏನು ಪ್ರಯೋಜನ? ಸುಮ್ಮನೆ ಇಲ್ಲಿ ಬರೋ ದುಡ್ಡನ್ನ ನಿಮ್ ಮನೆಗೆ ತಗೊಂಡೋಗ್ಬಿಟ್ಟು ಬೆಚ್ಚಿಗೆ ಹೆಂಡತಿ ಮಕ್ಕಳಿಗೆ ಏನು ಉಣ್ಸೋದು ತಿನ್ಸೋದಲ್ಲ. ಕಾಯಕವೇ ಕೈಲಾಸ ಅಂತೀರಾ? ಆ ಶಕ್ತಿ ಸೌಧವನ್ನ ಹೇಗೆ ನೋಡ್ಕೊಳ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲೇನೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಂಜುನಾಥ್, ಕೋಟಿ ವೆಚ್ಚದಲ್ಲಿ ಕಟ್ಟಡ ಆಗಿದೆ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಬಿಳಿ ಬಣ್ಣದಿಂದ ಪಾಚೆಗಟ್ಟಿ ಹಸಿರು ಬಣ್ಣಕ್ಕೆ ಬಂದುಬಿಟ್ಟಿದೆ. ಅಲ್ಲಿರುವಂತಹ ನಾಯಕರು ಏನ್ ಮಾಡ್ತಿದ್ದಾರೆ? ಇರೋದು ದಿಗ್ಗಜ ನಾಯಕರೇ, ಅವ್ರ ಕಣ್ಣಿಗೆ ಇಲ್ಲಿವರೆಗೂ ಕಾಣಲೇ ಇಲ್ವಾ ಈ ಶಕ್ತಿ ಸೌಧ ಅಂತ? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಸೊ ಕರೆ ಸಂಪರ್ಕ ಕಡಿತಗೊಂಡಿದೆ. ಈಗಾಗಲೇ ನೋಡ್ತಾ ಇದ್ದೀವಿ ನಾವು. ಒಂದು ಬೇಸರ ಏನು ಅಂತಂದ್ರೆ, ಇಲ್ಲಿಂದಲೇ ಎಲ್ಲರೂ ಆಯ್ಕೆಯಾಗಿ ಹೋಗ್ತಾರೆ. ಇದನ್ನ ಒಂದು ದೇವಸ್ಥಾನದ ರೀತಿ ಮೊದಲು ಟ್ವೀಟ್ ಮಾಡ್ತಾರೆ. ದೇವಸ್ಥಾನ ಅಂತ ಕೈ ಮುಕ್ಕೊಂಡು ಒಳಗಡೆ ಬರ್ತಾರೆ. ಆದರೆ ದೇವಸ್ಥಾನ ಹೇಗಿದೆ, ಆ ದೇವಸ್ಥಾನದ ಗರ್ಭಗುಡಿ ಹೇಗಿದೆ ಅಂತ ಯಾರೊಬ್ಬರೂ ಕೂಡ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕಾದ ನಂತರ ತಿರುಗೂ ಕೂಡ ನೋಡೋದಿಲ್ಲ. ಈಗಲೂ ಕೂಡ ಅದೇ ಆಗಿದೆ. ಗಮನಿಸ್ಬೋದು, ಬಹಳ ಬೇಜಾರಾಗುತ್ತೆ ಇದೆಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ. ವೆಚ್ಚ ಹಾಕ್ತಾರೆ, ನಿರ್ಮಾಣ ಮಾಡ್ತಾರೆ, ಕಾಮಗಾರಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. ಅದಕ್ಕೊಂದು ಏನು ಹಸಿರು ನಿಶಾನೆ ಅಂತ ತೋರಿಸ್ತಾರೆ, ಅದಾದ್ಮೇಲೆ ಮುಗೀತು. ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ, ಅಲ್ಲೇನಾದರೂ ಕೂಡ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ ಅಂತ ಮೈ ಮರ್ತು ಕುತ್ಕೊಂಡ್ಬಿಡ್ತಾರೆ. ಇದ್ರ ಬಗ್ಗೆ ಮತ್ತೆ ಮಾತಾಡ್ತಾರೆ ಮಂಜುನಾಥ್. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿರಂತರವಾಗಿ ಸುರಿದಿರುವಂತಹ ಮಳೆಗೆ ಬಿಳಿ ಬಣ್ಣದಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಅಲ್ಲಿರುವಂತಹ ದಿಗ್ಗಜ ನಾಯಕರ ಕಣ್ಣಿಗೆ ಈ ಸುವರ್ಣಸೌಧ ಕಾಣ್ಲಿಲ್ವಾ ಅಂತ? ಚಂದ್ರಕಲಾ, ಇದು ಏನ್ ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದನೇ ಆಗಿದೆ ಅಂತ ಹೇಳ್ಬೋದು. ಇದೇನು ಸತತವಾಗಿ ಒಂದು ತಿಂಗಳು ಸುದ್ದಿರ್ತಕ್ಕಂಥ ಮಳೆಯಿಂದ ಸುವರ್ಣ ವಿಧಾನಸೌಧ ಏನಿದೆ ಈಗ ಪಾಚಿಗಟ್ಟುವಂತಾಗಿದೆ. ಇದಕ್ಕೆ ಎಲ್ಲ ಮೂಲ ಕಾರಣ ಅಂದ್ರೆ ಅಲ್ಲಿ ನಿರ್ವಹಣೆ ಮಾಡ್ತಾ ಇರುವಂತಕ್ಕಂಥ ಏನು ಯಾರಿಗೆ ನಿರ್ವಹಣೆ ಮಾಡಲು ಕೊಟ್ಟಿರ್ತಾ ಇರತಕ್ಕಂಥ ಅಂತಹ ಅವರ ಮೇಲೆ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ಳದೇ ಇರುವುದರಿಂದ ಈ ರೀತಿಯಾಗಿ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತಾನೆ ಹೇಳ್ಬೋದು ಚಂದ್ರಕಲಾ. ಇದಲ್ಲದೆ ಇದಕ್ಕೆ ಏನು 500 ಕೋಟಿ ಕಟ್ಟಿ ಇದನ್ನ ಎಲ್ಲ ಇಂಥ ವೆಚ್ಚದಲ್ಲಿ ಸುವರ್ಣಸೌಧವನ್ನು ಕಟ್ಟಿರ್ತಾರೆ. ಆದ್ರೆ ಇದನ್ನ ಇಲ್ಲಿ ಏನ್ ಇರ್ತಕ್ಕಂಥ ಏನು ಅಧಿಕಾರಿಗಳಾಗಿರ್ಬೋದು ಮತ್ತು ರಾಜಕಾರಣಿಗಳಾಗಿರ್ಬೋದು ಇದರ ಕಡೆ ಗಮನ ಹರಿಸದೇ ಇರುವುದರಿಂದ ಈ ರೀತಿ ಆಗಿದೆ ಚಂದ್ರಕಲಾ. ಮಂಜುನಾಥ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಅಕ್ಟೋಬರ್ 11ನೇ ತಾರೀಕು 2011ರಂದು ಏನು ಪ್ರಣಬ್ ಮುಖರ್ಜಿ ಅವರು ಉದ್ಘಾಟನೆ ಮಾಡ್ತಾರೆ ಈ ಶಕ್ತಿ ಸೌಧವನ್ನ. ಕೇವಲ 10 ವರ್ಷ ಗ್ಯಾಪ್ ನಲ್ಲಿ ಈ ರೀತಿ ಇದಾಗ್ಬಿಟ್ಟಿದೆಯಲ್ಲ, ಹೇಗೆ ಅಂತ? ಚಂದ್ರಕಲಾ, ಈಗ ಹೇಳ್ಬೇಕಂದ್ರೆ ಆ ರೀತಿಯಿಂದ ಇದು ಸತತವಾಗಿ ಏನು ಇದು ಕ್ಲೀನಿಂಗ್ ಮಾಡ್ತಾ ಇರ್ತಾರೆ, ನಿರ್ವಹಣೆ ಮಾಡ್ತಾ ಇರುವಂತ ಏನ್ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದರಿಂದ ಮಾತ್ರ ಈಗ ಸತತವಾಗಿ ಒಂದ್ ತಿಂಗಳು ಮಳೆ ಸುರಿದ್ರಿಂದ ಈ ರೀತಿ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಈಗ ಹೇಳ್ತಾ ಇರ್ಬೋದು ಅಂದ್ರೆ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಲ್ಲಿ ಅಧಿಕಾರಿಗಳು ಅವರ ಏನ್ ಸಿಬ್ಬಂದಿ ಅವ್ರ ಕೆಲಸ ಏನ್ ಮಾಡ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತ ಇನ್ಸ್ಟ್ರಕ್ಷನ್ ಕೊಡದೇ ಇದ್ದ ಕಾರಣ ಈ ರೀತಿ ಆಗಿದೆ ಚಂದ್ರಕಲಾ. ಈಗ ಇನ್ನೊಂದು ಕೂಡ ಗಮನಿಸ್ತೀವಿ, ಇಲ್ಲಿ ಬೆಳಗಾವಿಗೆ ಸೀಮಿತ ಆಗಿರುವಂತಹ ನಾಯಕಿಯರೇನಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಜಗದೀಶ್ ಶೆಟ್ಟರ್, ಹಾಗೆ ಇತ್ತ ಲಕ್ಷ್ಮಣ ಸವದಿ ಅವರಿಗೆ ಸಂಬಂಧಪಟ್ಟಿರುವಂತಹ ಕ್ಷೇತ್ರ ಇದು. ಇಲ್ಲಿವರೆಗೂ ಯಾರೊಬ್ರು ಇದ್ರ ಬಗ್ಗೆ ಮಾತಾಡ್ಲೇ ಇಲ್ವಾ, ರಿಯಾಕ್ಟ್ ಕೂಡ ಮಾಡ್ಲಿಲ್ವಾ ಅಂತ? ಚಂದ್ರಕಲಾ, ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಇದರ ಬಗ್ಗೆ ಯಾರು ಕೂಡ ರಾಜಕಾರಣಿಗಳು ಕೂಡ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಇಲ್ಲಿವರೆಗಾದ್ರೂ ನೀಡಿಲ್ಲ. ಆದ್ರೆ ಸದ್ಯ ಈಗ ಜಿಲ್ಲಾಡಳಿತ ಹೇಳ್ತಕ್ಕಂತ ಇರೋದು ಇದನ್ನ ಆದಷ್ಟು ಬೇಗ ಏನು ಸುವರ್ಣಸೌಧ ಇದೆ ಇದನ್ನ ಒಟ್ಟಾರೆಯಾಗಿ ಅದನ್ನ ಏನ್ ನಿರ್ವಹಣೆ ಇದೆ ಅದನ್ನ ಎಲ್ಲಾ ರೀತಿಯಲ್ಲಿ ಸ್ವಚ್ಛತೆಯನ್ನ ಮಾಡ್ತೀವಿ ಅಂತ ಕೂಡ ಜಿಲ್ಲಾಡಳಿತ ಒಂದು ಅಂದ್ರೆ ಭರವಸೆಯನ್ನ ನೀಡಿದೆ ಅಂತಾನೆ ಹೇಳ್ಬೋದು ಚಂದ್ರಕಲಾ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಿರ್ವಹಣೆ ಕೊರತೆಯಿಂದ ಎದ್ದು ಕಾಣ್ತಾ ಇದೆ ಸುವರ್ಣ ಸೌಧ. ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅದು ಒಳ್ಳೆ ದೇವಸ್ಥಾನದ ರೀತಿ ನಾವು ನೋಡಬೇಕು, ಅದನ್ನ ಇಟ್ಕೋಬೇಕು. ಆದರೆ ಬೆಳಗಾವಿ ತಾಲೂಕಿನ ಹಲಗಾಬಸ್ತವಾಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಸುವರ್ಣ ವಿಧಾನಸೌಧವನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಬಹಳ ಬೇಸರ ಆಗುತ್ತೆ. ನಿರ್ವಹಣೆ ಕೊರತೆಯಿಂದ ಸೊರಗೋಗ್ಬಿಟ್ಟಿದೆ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಸುವರ್ಣ ವಿಧಾನಸೌಧ. ಸತತ 1 ತಿಂಗಳಿಂದ ಏನು ಮಳೆ ಆಗ್ತಾ ಇದೆ. ಮಳೆ ಬಂದು ಅಫ್ಕೋರ್ಸ್ ಪಾಚೆ ಗಟ್ಟುತ್ತೆ, ಇಲ್ಲ ಅಂತಲ್ಲ, ಕ್ಲೀನ್ ಮಾಡಿಸ್ಬೇಕಲ್ವಾ.
ಕ್ಲೀನೇ ಮಾಡಿಸಿಲ್ಲ. ನಿರ್ವಹಣೆ ಇಲ್ಲದೆ ಸುವರ್ಣ ವಿಧಾನಸಭೆಯ ಕಟ್ಟಡದ ಹೊರಭಾಗದಲ್ಲಿ ಕೆಂಪು ಮಿಶ್ರಿತ ಹಸಿರು ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಹಸಿರು ಬಣ್ಣಕ್ಕೆ ತಿರುಗಿದ್ರೂ ಸುವರ್ಣಸೌಧ ನಿರ್ವಹಣೆಯನ್ನೇ ಮಾಡ್ತಾ ಇಲ್ಲ ಬೆಳಗಾವಿಯ ಜಿಲ್ಲಾಡಳಿತದ ಅಧಿಕಾರಿಗಳು. ಇದನ್ನ ನೋಡಾದ್ರೂ ಎಚ್ಚೆತ್ತುಕೊಳ್ರಪ್ಪ. ಅಟ್ಲೀಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಇರುವಂತಹ ಸುವರ್ಣಸೌಧವನ್ನ ನೀಟಾಗಿ ಇಟ್ಕೊಳ್ಳಿ. ಎಲ್ಲರ ಕಣ್ಮನ ಸೆಳೆಯುವಂತಹ ಸುವರ್ಣಸೌಧ ಇದು. ಬರೀ ಕೇವಲ ನಿಮ್ಗಷ್ಟೇ ಸೀಮಿತ ಅಲ್ಲ, ಇಡೀ ಕರ್ನಾಟಕಕ್ಕೆ ಸೀಮಿತ ಆಗಿರುವಂತಹ ಸುವರ್ಣಸೌಧಗಳಿದು. ಅಟ್ಲೀಸ್ಟು ನಮಗೆ ತಲತಲಾಂತರದಿಂದ ಒಂದು ಕೊಡುಗೆ ಕೊಟ್ಟಿರುವಂತಹ ಒಂದು ಕಟ್ಟಡಗಳಿದು. ಇದನ್ನ ನಾವು ಉಳಿಸ್ಕೊಂಡು ಹೋಗಬೇಕು. ಹಾಗಾಗಿ ದಯವಿಟ್ಟು ನಮ್ಮ ರಾಜ್ ನ್ಯೂಸ್ ವತಿಯಿಂದಲೂ ಕೂಡ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಸುವರ್ಣಸೌಧ ನಿರ್ವಹಣೆಯ ಕಾರ್ಯವನ್ನ ಮಾಡಬೇಕು. ಆ ಹಸಿರುಗಟ್ಟಿರುವಂತಹ ಪಾಚಿಯನ್ನ ಅತಿ ಬೇಗ ಕ್ಲೀನ್ ಮಾಡಿಸಿದ್ರೆ ಬಹಳ ಉತ್ತಮ ಅಂತಾನೆ ಹೇಳ್ಬೋದು. ಗಮನಿಸ್ತಾ ಇದ್ದೀರಾ, ಸೌಧದ ಕಂಬಗಳು, ಚಾವಣಿಗಳು, ಹೊರಗಿನ ಗೋಡೆಗಳೆಲ್ಲವೂ ಕೂಡ ಹಸಿರು ಪಾಚಿಯಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳಬೇಕು. ಉತ್ತರ ಕರ್ನಾಟಕ ಜನರ ಧ್ವನಿಯಾಗಬೇಕಾಗಿತ್ತು. 500 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋದು ಒಂದಲ್ಲ ಎರಡಲ್ಲ, 500 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಸೌಧ ನಿರ್ಮಿಸಿದ್ದೇ